ಮೊದಲನೇ ಟಿಪ್ ಬಂದು ನಾವು ದೇವ್ರ ಮನೆಗೆ ಅಕ್ಷತೆಯನ್ನು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಅದು ಅಕ್ಷತೆ ಬಂದು ನಾವು ಕಾಮನ್ನಾಗಿ ನೀರು ಮಿಕ್ಸ್ ಮಾಡಿ ಅರಿಶಿನ ಹಾಕಿ ಮಿಕ್ಸ್ ಮಾಡಿ ಇಟ್ಟಿರ್ತೀವಿ. ಆ ರೀತಿ ಮಾಡ್ತೀವಿ. ಆ ರೀತಿ ಮಾಡೋದ್ರಿಂದ ಅಕ್ಕಿ ಒಡೆದೋಗೋ ಚಾನ್ಸಸ್ ಇರುತ್ತೆ. ಆ ಒಡೆದೋಗಿರೋ ಅಕ್ಕಿಯಲ್ಲಿ ನಾವು ಅಕ್ಷತೆ ಮಾಡಿ ದೇವ್ರಿಗೆ ಬಳಸಬಾರ್ದು ಅಂತ ಹೇಳ್ತಾರೆ. ಹೀಗಾಗಿ ನಾನು ಒಂದು ಸ್ವಲ್ಪ ತುಪ್ಪ ತೊಗೊಂಡು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದೇ ರೀತಿ ಕುಂಕುಮದ ಅಕ್ಷತೆ ಇರುತ್ತಲ್ಲ, ಅದಕ್ಕೂ ಸಹ ಈ ರೀತಿ ತುಪ್ಪನ ಸ್ವಲ್ಪ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀರಿ. ನೀವು ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿಟ್ಕೊಂಡ್ರೆ ಯಾವಾಗ ಬೇಕೋ ಆವಾಗ ಬಳಸ್ಕೊಬೋದು. ಹಾಗೆ ತುಂಬ ದಿವಸ ಕೂಡ ಫ್ರೆಶ್ ಆಗಿರುತ್ತೆ, ಕೆಡೋದಿಲ್ಲ. ಈ ರೀತಿ ನೀವು ಸ್ಟೋರ್ ಮಾಡಿ ಯೂಸ್ ಮಾಡ್ಕೊಬೋದು. ನೆಕ್ಸ್ಟ್ ಟಿಪ್ಪು, ಈಗ ನಾವು ಮನೆಯಲ್ಲಿ ಹಬ್ಬ ಮಾಡಿರ್ತೀವಿ ಅಥವಾ ಪೂಜೆ ಏನಾದರೂ ಇದ್ದಾಗ ತುಂಬಾ ಕರ್ಪೂರ ತಂದಿಟ್ಟಿರ್ತೀವಿ. ಅದೇನಾಗೋಗುತ್ತೆ, ಒಂಥರ ಕರಿರೋ ಥರ ಆಗುತ್ತೆ. ಹಾಗೆ ಅದರ ಮಾಯಿಶ್ಚರ್ ಕೂಡ ಹೋಗಿಬಿಟ್ಟಿರುತ್ತೆ, ಹಾಗೆ ಘಮ ಕೂಡ ಇರೋದಿಲ್ಲ. ಈ ರೀತಿ ಆಗಬಾರ್ದಂದ್ರೆ ಆ ಡಬ್ಬಿಗೆ, ಕರ್ಪೂರ ಡಬ್ಬಿಗೆ ಒಂದು 7ರಿಂದ 8 ಕರಿಮೆಣಸನ್ನು ಹಾಕ್ಕೊತಾ ಇದ್ದೀನಿ. ಈ ರೀತಿ ಹಾಕಿ ಸ್ಟೋರ್ ಮಾಡೋದ್ರಿಂದ ಕರ್ಪೂರ ಲಾಂಗ್ ಲೈಫ್ ಇರುತ್ತೆ, ಹಾಗೆ ಕರ್ಗೋಗಿರೋ ಥರ ಕಾಣಿಸೋದಿಲ್ಲ. ಹಾಗೆ ಅದ್ರ ಮಾಯಿಶ್ಚರ್ ಕೂಡ ಹಾಗೆ ಇರುತ್ತೆ, ಘಮ ಕೂಡ ಹಾಗೆ ಇರುತ್ತೆ. ಇದನ್ನು ತುಂಬ ದಿನ ಸ್ಟೋರ್ ಮಾಡಿ ಯೂಸ್ ಮಾಡ್ಕೊಬೋದು. ಈ ಟಿಪ್ನ ಟ್ರೈ ಮಾಡಿ ನೋಡಿ. ನಾವು ಸಾಮಾನ್ಯಕ್ಕೆ ಪೂಜೆ ಮಾಡಿದಾಗೆಲ್ಲ ಕಡ್ಡಿ ಹಚ್ತೀವಲ್ಲ, ಹಚ್ಚಿದಾಗ ಏನಾಗುತ್ತೆ, ಅದು ಕಡ್ಡಿ ಅರ್ಧಕ್ಕೆ ಹುರಿದು ನಿಂತೋಗೋದು, ಆ ರೀತಿ ಆಗೋಗುತ್ತೆ ಕೆಲವೊಮ್ಮೆ. ಆ ರೀತಿ ಆಗಬಾರ್ದು ಅಂತಂದರೆ ಈ ರೀತಿ ನೀರಲ್ಲಿ ಕೈಯನ್ನದ್ದಿ ಈ ರೀತಿ ಕಡ್ಡಿನ ನೀಟಾಗಿ ಮೇಲಿಂದ ಕೆಳಗಡೆ ಈ ರೀತಿ ಸವರ್ಕೊಬೇಕಾಗತ್ತೆ. ಈ ರೀತಿ ಸವರಿ ಮತ್ತು ಅದನ್ನು ಕಡ್ಡಿ ಹಚ್ಚೋದ್ರಿಂದ ಏನಾಗುತ್ತೆ, ಅದು ಅರ್ಧಕ್ಕೆ ನಿಂತೋಗೋದಾಗಲಿ ಅಥವಾ ಆ ಥರ ಆಗೋದಿಲ್ಲ. ಕಡ್ಡಿ ನೀಟಾಗಿ ತುಂಬ ಕಂಪ್ಲೀಟಾಗಿ ಉರಿಯುತ್ತೆ, ಹಾಗೆ ಘಮ ಕೂಡ ಬರುತ್ತೆ. ಒಮ್ಮೆ ಈ ಟ್ರಿಪ್ನ ನೀವು ಟ್ರೈ ಮಾಡಿ ನೋಡಿ. ಈಗ ನೆಕ್ಸ್ಟ್ ಟಿಪ್ಪು, ಸಾಮಾನ್ಯಕ್ಕೆ ನಾವು ಪೂಜೆ ಮಾಡಿದಾಗೆಲ್ಲ ಹೊಸಲಿಗೆ ಅರಿಶಿನ ಹಚ್ಚಿ ಪೂಜೆ ಮಾಡ್ತೀವಿ. ಅದಕ್ಕೆ ನಾವು ನೀರು ಮಿಕ್ಸ್ ಮಾಡಿ ಮಾಡ್ತೀವಿ. ಆ ರೀತಿ ಮಾಡೋದ್ರಿಂದ ಅದು ನೀಟಾಗಿ ಅಂಟೋದಿಲ್ಲ. ಅದ್ರ ಬದಲಾಗಿ ನೀವು ಒಂದು ಸ್ವಲ್ಪ ಮೊಸರನ್ನ ತೊಗೊಂಡು ಈ ರೀತಿ ಅರಿಶಿನಕ್ಕೆ ನೀಟಾಗಿ ಕಲಿಸ್ಕೊಂಡು ಹಚ್ಚೋದ್ರಿಂದ ಅದು ಏನಾಗುತ್ತೆ, ಅರಿಶಿನ ಕಲರ್ ನಿಮಗೆ ತುಂಬ ಬ್ರೈಟಾಗಿ ಕಾಣಿಸುತ್ತೆ, ಹಾಗೆ ತುಂಬ ದಿನ ಹಾಗೆ ಇರುತ್ತೆ. ಈ ರೀತಿ ನೀವು ನೀರು ಬದಲು ಈ ರೀತಿ ಮೊಸರನ್ನ ಹಾಕ್ಕೊಂಡು ಕಲಸಿ ಹಚ್ಚೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನೊಂದು ಫೋಟೋ ತೋರಿಸ್ತಾ ಇದ್ದೀನಿ, ಅರಿಶಿನ ಮತ್ತು ಮೊಸರು ಹಾಕಿ ಕಲಸಿರೋವಂಥದ್ದು. ಇದು ಸ್ವಲ್ಪ ಡ್ರೈ ಆದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಬ್ರೈಟಾಗಿರುತ್ತೆ. ಈಗ ನೆಕ್ಸ್ಟ್ ಟಿಪ್ಪು, ಈಗ ನಾವು ಎಣ್ಣೆ ತರಿಸಿರ್ತೀವಿ, ದೀಪ ಹಚ್ಚಿರ್ತೀವಿ. ಅದು ಕೆಲವೊಮ್ಮೆ ಏನಾಗುತ್ತೆ ಅಂದರೆ ದೀಪದಲ್ಲಿ ಎಣ್ಣೆ ಹಾಗೇ ಇರುತ್ತೆ, ಅರ್ಧಂಬರ್ಧ ಹುರಿದಿರುತ್ತೆ, ದೀಪದಲ್ಲಿ ಎಣ್ಣೆ ಹಾಗೇ ಇರುತ್ತೆ. ಈ ರೀತಿ ಆಗಬಾರ್ದು, ಫುಲ್ಲು ನೀಟಾಗಿ ಹುರಿಬೇಕು ಅಂತಂದರೆ ಈ ರೀತಿ ಬಾಟ್ಲಲ್ಲಿ ಒಂದು ಕರ್ಪೂರನ ತೊಗೊಂಡು ಈ ರೀತಿ ಕೈಯಿಂದನೇ ಪುಡಿ ಮಾಡಿ ಎಣ್ಣೆಯಲ್ಲಿ ಹಾಕ್ಕೊಬೇಕಾಗತ್ತೆ. ಈ ರೀತಿ ಹಾಕೋದ್ರಿಂದ ಎಣ್ಣೆ ಪೂರ್ತಿ ಖಾಲಿ ಆಗುತ್ತೆ, ಹಾಗೆ ದೀಪ ಚೆನ್ನಾಗಿ ಉರಿಯುತ್ತೆ, ಹಾಗೆ ಸುವಾಸನೆ ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ನಾವು ಪೂಜೆ ಮಾಡಬೇಕಂದ್ರೆ ಬತ್ತಿ ತಗೊಂಡು ದೀಪ ಹಚ್ತೀವಿ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ದೀಪ ತಕ್ಷಣಕ್ಕೆ ಅಂಟ್ಕೊಳ್ಳೋದಿಲ್ಲ. ಈ ರೀತಿ ಆಗಬಾರ್ದಂತಂದರೆ ಈಗ ಒಂದು ಬಾಕ್ಸಲ್ಲಿ ನಾನು ಬತ್ತಿನ ಹಾಕ್ಕೊಂಡು ಅದಕ್ಕೆ ನಾವು ಮುಂಚೆನೇ ಹಾಕಿಟ್ಕೊಂಡಿದ್ವಲ್ಲ ಕರ್ಪೂರ, ಆ ಎಣ್ಣೆನ ಈ ರೀತಿಯಾಗಿ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ನೆನೆಸಿಟ್ಟು ತಕ್ಷಣ ನಾವು ಅದನ್ನು ತಗೊಂಡು ದೀಪ ಹಚ್ಚಿದ್ರೆ ತುಂಬ ಬೇಗ ಉರಿಯುತ್ತೆ, ಹಾಗೆ ಸುವಾಸನೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ಸ್ಟೋರ್ ಮಾಡಿ ದೀಪ ಹಚ್ಚಿದಾಗೆಲ್ಲ ಈ ರೀತಿಯಾಗಿ ಯೂಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಅಂಟುತ್ತೆ. ಈಗ ನೆಕ್ಸ್ಟ್ ಸ್ಟೆಪ್ಪು, ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಈ ರೀತಿ ಅರಿಶಿನ ಕುಂಕುಮ ತುಂಬ ಉಳಿದ್ಬಿಟ್ಟಿರುತ್ತೆ ಹಬ್ಬ ಟೈಮಾಗೆ ಅಥವಾ ಪೂಜೆ ಟೈಮಲ್ಲಿ. ಅದೇನಾಗುತ್ತೆ, ಸ್ಟೋರ್ ಮಾಡಿ ಇಡೋದ್ರಿಂದ ಮೇಲೆ ಒಂಥರ ಹುಳು ಸ್ಟಾರ್ಟ್ ಆಗುತ್ತೆ, ಹಾಗೆ ತುಂಬ ಬೂಸ್ಟ್ ಬಂದಿರೋ ಥರ ಆಗುತ್ತೆ. ಈ ರೀತಿ ಆಗಬಾರ್ದು ಅಂತಂದರೆ ಈಗ ಕುಂಕುಮ ಇರುತ್ತಲ್ಲ, ಹಬ್ಬಕ್ಕೆ ಈ ರೀತಿ ಒಂದು ಕರ್ಪೂರನ ಹಾಕ್ಕೊಂಡು ಇಟ್ಕೊಬೇಕಾಗತ್ತೆ. ಅದೇ ರೀತಿಯಾಗಿ ಅರಿಶಿನ ಕೂಡ ಒಂದು ಕರ್ಪೂರನ ಈ ರೀತಿ ಆಗಿ ಇಟ್ಕೊಂಡು ಸ್ಟೋರ್ ಮಾಡಿ ಇಡೋದ್ರಿಂದ ಬೂಸ್ಟ್ ಕೂಡ ಬರೋದಿಲ್ಲ, ಹಾಗೆ ಹುಳ ಕೂಡ ಸಾಮಾನ್ಯಕ್ಕೆ ಬೀಳೋದಿಲ್ಲ. ಇದನ್ನೇ ನೀವು ತುಂಬ ದಿನಗಳವರೆಗೂ ಸ್ಟೋರ್ ಮಾಡಿ ಯೂಸ್ ಮಾಡ್ಕೊಬೋದು. ಈ ರೀತಿ ಸ್ಟೋರ್ ಮಾಡಿ ಇಡೋದ್ರಿಂದ ನಿಮ್ಗೆ ಯಾವಾಗ ಬೇಕೋ ಅವಾಗ ಫ್ರೆಶ್ ಆಗಿ ಕುಂಕುಮ ಅರಿಶಿನ ಯೂಸ್ ಮಾಡ್ಕೊಬೋದು. ಒಮ್ಮೆ ಈ ಟ್ರಿಕ್ನ ಟ್ರೈ ಮಾಡಿ ನೋಡಿ. ಈಗ ನೆಕ್ಸ್ಟ್ ಟಿಪ್ಪು, ನಾವು ಕಿಚನಲ್ಲಿ ಕ್ಲೀನ್ ಮಾಡಬೇಕಂತಂದರೆ ಕ್ಲೀನರ್ ಹಾಕಿ ಕ್ಲೀನ್ ಮಾಡ್ತೀವಿ. ಅದೇ ನಾವು ದೇವ್ರ ಮನೆ ಕ್ಲೀನ್ ಮಾಡಬೇಕಾದ್ರೆ ಬರೀ ನೀರಲ್ಲಿ ಕ್ಲೀನ್ ಮಾಡ್ತೀವಿ. ಅದ್ರ ಬದಲಾಗಿ ನೀವು ಒಂದು ಬೊಟ್ಲಲ್ಲಿ ಈ ರೀತಿ ನೀರು ತೊಗೊಂಡು ಕರ್ಪೂರನ ಕೈಯಲ್ಲಿ ಪುಡಿ ಮಾಡಿ ಹಾಕ್ಕೊಂಡು ಕ್ಲೀನ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಕ್ಲೀನ್ ಮಾಡೋದ್ರಿಂದ ನಾವೇನು ಇಕ್ಕಿರ್ತೀವಿ, ನೈವೇದ್ಯ ಮಾಡಿ ಪ್ರಸಾದ ಇಕ್ಕಿರ್ತೀವಲ್ಲ ಅದಾಗಿರ್ಬೋದು, ಅಥವಾ ಪೂಜೆಗೆ ಹಣ್ಣು ಹಂಪಲು ಇಕ್ಕಿರ್ತೀವಲ್ಲ ಅದರಲ್ಲಿ ಸಣ್ಣ ಸಣ್ಣ ನೊಣ ಬಂದಿರುತ್ತೆ, ಸಣ್ಣ ಸಣ್ಣ ಹುಳು ಸ್ಟಾರ್ಟ್ ಆಗಿರುತ್ತೆ. ಆ ರೀತಿ ಆಗಬಾರ್ದಂದ್ರೆ ಈ ರೀತಿ ಕರ್ಪೂರ ನೀರಲ್ಲಿ ನೀವು ದೇವ್ರ ಮನೆ ಕ್ಲೀನ್ ಮಾಡಿಕೊಂಡ್ರೆ ಆ ರೀತಿ ಹುಳ ಬರೋದನ್ನ ನಾವು ಅವಾಯ್ಡ್ ಮಾಡ್ಬೋದು.
ಹಾಗೆ ಘಮ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಟಿಪ್ನ ನೀವು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಈಗ ನೆಕ್ಸ್ಟ್ ಟಿಪ್ಪು, ನಾವು ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಇರಬೇಕು, ದೇವ್ರ ಮನೇಲಿ ಪಾಸಿಟಿವ್ ಎನರ್ಜಿ ಇರಬೇಕು, ನೆಗೆಟಿವ್ ಎನರ್ಜಿಲೇ ತೆಗಿಬೇಕು ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಾ ಇರ್ತೀವಿ. ಈ ಟಿಪ್ನ ಒಂದು ಸತಿ ಟ್ರೈ ಮಾಡಿ. ಇಲ್ಲಿ ನಾನು ಮಣ್ಣಿನ ದೀಪ ಒಂದು ತೊಗೊಂಡಿದ್ದೀನಿ ಚಿಕ್ಕದು. ಅದಕ್ಕೆ ನಾನು ಸ್ವಲ್ಪ ಕರ್ಪೂರನೇ ಈ ರೀತಿಯಾಗಿ ಕೈಯಲ್ಲಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಒಂದು 3 ಇಂದ 4 ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಇದಾದ ನಂತರ ಸ್ವಲ್ಪ ಸೋಂಪು ಕಾಳು ಈ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಹಾಕ್ಕೊಂಡು ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡು ದೇವ್ರ ಮನೆಯಲ್ಲಿ ಒಂದು ಕಡೆ ಇಡೋದ್ರಿಂದ ಘಮ ಕೂಡ ತುಂಬ ಚೆನ್ನಾಗಿರುತ್ತೆ, ಹಾಗೆ ಪಾಸಿಟಿವ್ ಎನರ್ಜಿಯಿಂದ ಕೂಡಿರುತ್ತೆ. ಹಾಗೆ ಈ ಟಿಪ್ಸ್ ಎಲ್ಲ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಕೊಟ್ಟು ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.